ಹೋದ ಕೆಲಸ ಏನಾಯ್ತು? ಸಕ್ಸಸ್ ಮೇಡಮ್. ನೀವು ಹೇಳಿದ ಹಾಗೆ ಸೂರ್ಯ ಅವ್ರ ಮಗಳು ಮತ್ತು ಅವ್ನ ಲವರ್ನ ಫಾಲೋ ಮಾಡ್ಕೊಂಡು ಹೋದೆ. ಅವ್ರೇನೋ ಗುಟ್ಟಾಗಿ ಮಾತಾಡ್ತಾ ಇದ್ರು ಮೇಡಮ್. ಏನು ಮಾತಾಡ್ಕೊಂಡ್ರು ಅಂತ ಕೇಳಿಸ್ತಾ? ಮೇಡಮ್ ಅದೇನು ಅಂತ ಸರಿಯಾಗಿ ಗೊತ್ತಾಗಲಿಲ್ಲ. ಇದನ್ನು ಹೇಳಕ್ಕ ನಾನು ನಿನಗೆ 25,000 ಕೊಟ್ಟು ಕಳಿಸ್ದೆ. ಸಾರಿ ಮೇಡಮ್, ಅದೇನು ಪೂರ್ತಿಯಾಗಿ ಕೇಳಿಸ್ಕೊಳಕ್ಕೆ ಮುಂಚೆ ರಂಜಿತ್ ನನ್ನ ನೋಡಿಬಿಟ್ರು, ಫಾಲೋ ಮಾಡ್ಕೊಂಡ್ರು. ನೀವು ಹೇಳಿದಾಗೆ ತಪ್ಪಿಸ್ಕೊಳ್ಳೋ ನಾಟಕ ಆಡಿದೆ. ಸದ್ಯ ತಪ್ಪಿಸ್ಕೊಂಡು ಓಡ್ಬರಿಲ್ಲ ತಾನೇ? ಇಲ್ಲ ಮೇಡಮ್, ನೀವು ಹೇಳಿದಾಗೆ ಅವ್ರ ಕೈಯಲ್ಲಿ ಸಿಕ್ಕಾಕೊಂಡೆ. ರಂಜಿತ್ ನನ್ನ ಹಿಗ್ಗಾಮುಗ್ಗ ಹೊಡೆದ್ಬಿಟ್ರು ಮೇಡಮ್. ಇವಾಗಲೂ ಮೈಯೆಲ್ಲ ನೋಯ್ತಾ ಇದೆ. ನೋವು ಆದರೆ ಪೇನ್ ಕಿಲ್ಲರ್ ತೊಗೋಬೋದು. ಮುಂದೆ ಏನಾಯ್ತು ಅಂತ ಹೇಳು. ನಿನ್ನನ್ನು ಯಾರು ಕಳಿಸಿದ್ರು ಅಂತ ಕೇಳಿದ್ರಾ? ಕೇಳಿದ್ರು ಮೇಡಮ್. ನೀವು ಹೇಳಿದಾಗೆ ಆ ಸೂರ್ಯ ರಾಜಶೇಖರ್ ಹೆಸರು ಹೇಳಿದೆ. ಗುಡ್, ವೆರಿ ಗುಡ್. ಅವಾಗ ಅವರಿಬ್ಬರು ರಿಯಾಕ್ಷನ್ ಹೇಗಿತ್ತು? ಆ ಹುಡುಗಿ ತುಂಬ ಅಪ್ಸೆಟ್ ಆಗಿದ್ಲು ಮೇಡಮ್. ಅವ್ರ ತಂದೆ ಮೇಲೆ ತುಂಬ ಕೋಪ ಬಂತು ಅನ್ಸುತ್ತೆ ಅವಳಿಗೆ. ನಾನು ಹೇಳಿದ ಕೆಲಸನ ತುಂಬ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ್ಯಾ ಸೂರ್ಯ. ನೀನು ನಂಗೆ ಮಾಡಿದ ಅವಮಾನಕ್ಕೆ ನಿನ್ನ ಮಗಳಿಂದನೇ ನಿನಗೆ ಸರಿಯಾದ ಶಿಕ್ಷೆ. ನೀನು ಸನ್ನೆ ಮಾಡ್ತಿರೋದು ನನಗೆ ಅರ್ಥ ಆಗ್ತಾ ಇಲ್ಲ. ಓಹ್, ಈ ಬಾಲ್ ಹಾಕ್ಬೇಕಾ? ರೆಡಿ? ಇನ್ನೊಂದ್ಸಲ ಹಾಕ್ಲಾ? ಬಿಡ್ತೀಯಾ? ವೆರಿ ಗುಡ್. ಅದಿ ಈಗ ತಲೆಯಿಂದ ಆಡಿದ್ ಸಾಕು. ಈಗ ಹಾಕ್ತೀನಿ. ಕಾಲಿಂದ ಬದಿಬೇಕು. ಓಕೆ, ರೆಡಿನಾ? ಓಕೆ. ವೆರಿ ಗುಡ್, ವೆರಿ. ಅದಿ ಈಗ ಇನ್ನೊಂದು ಆಟ. ನಾನು ಈ ಬಾವುಟನ ತಗೊಂಡೋಗಿ ಅಲ್ಲಿ ನೆಡ್ತೀನಿ. ಬಾಲ್ ಹಾಕ್ತೀನಿ, ನೀನ್ ಕಾಲಲ್ಲಿ ಒದಿಬೇಕು. ಈ ಬಾಲು ಬಾವುಟ ದಾಟ್ ಹೋಗ್ಬೇಕು. ಓಕೆನಾ? ಓಕೆ. ಓಕೆ, ರೆಡಿ? ರೆಡಿ? ಹಲೋ ಸರ್. ನೀವ್ಯಾಕೆ ಬಂದ್ರೆ? ನಾನೇ ಅವ್ರನ್ನ ಬರೋದಕ್ಕೆ ಹೇಳಿದ್ದು ಡ್ಯಾಡ್. ಹಾಯ್ ಸಾಕ್ಷಿ. ವಾವ್, ಲುಕಿಂಗ್ ವೆರಿ ಕ್ಯೂಟ್ ಯಾರ್. ಥ್ಯಾಂಕ್ ಯು ಸೋ ಮಚ್ ರಂಜಿತ್. ನಿಮ್ಮ ತಂದೆ ಮದುವೆಗೆ ಒಪ್ಕೊಂಡ್ರಾ? ಇಲ್ಲ ಸರ್. ಮತ್ತೆ ನೀವು ಬಂದ ಉದ್ದೇಶ? ಹೇಳಿದ್ನಲ್ಲ ಡ್ಯಾಡ್, ನಾನೇ ಅವ್ರನ್ನ ಬರೋದಕ್ಕೆ ಹೇಳಿದ್ದು. ಒಂದು ನಿಮಿಷ ನಡಿ. ನಡಿ. ನೀನೇ ಅವನನ್ನ ಬರೋದಕ್ಕೆ ಹೇಳಿದ್ಯಾ? ಹ್ಞೂ ಡ್ಯಾಡ್, ನಾನೇ ಅವ್ರನ್ನ ಬರೋದಕ್ಕೆ ಹೇಳಿದ್ದು. ನಿಮ್ಗೆ ಯಾಕೆ ಅಷ್ಟೊಂದು ಅನುಮಾನ? ಅವ್ರ ತಂದೆ ಮದುವೆಗೆ ಒಪ್ಪಲ್ಲ ಅಂತ ಹೇಳ್ತಿದ್ದಾನಲ್ಲ, ಮತ್ತೆ ಯಾಕೆ ಬರೋದಕ್ಕೆ ಹೇಳಿದೆ? ಅವ್ರ ತಂದೆನ ಒಪ್ಸೋದಕ್ಕೆ ಅವ್ರು ಟೈಮ್ ತಗೊಂಡಿದಾರಲ್ಲ. ಇವತ್ತಲ್ಲ ನಾಳೆ ಅವ್ರ ತಂದೆ ಒಪ್ತಾರೆ. ನಮ್ಮ ಮದುವೆ ಆಗೇ ಆಗತ್ತೆ ಅಲ್ವಾ? ದಟ್ಸ್ ಇಂಪಾಸಿಬಲ್. ಅವ್ರ ತಂದೆ ಮದುವೆಗೆ ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ. ಈ ಮದುವೆ ನಡೆಯಲ್ಲ. ಅವ್ರ ತಂದೆ ಮದುವೆಗೆ ಒಪ್ಪೋದಿಲ್ಲ ಅಂತ ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಗೆ ಹೇಳ್ತೀರಾ? ಯಾವುದೇ ಒಂದು ಕೆಲಸ ಆಗುತ್ತಾ ಇಲ್ವಾ ಅನ್ನೋದಕ್ಕೆ 50-50 ಚಾನ್ಸಸ್ ಇರುತ್ತೆ. ಅದಾಗೋದೇ ಇಲ್ಲ ಅಂತ ಕನ್ಫರ್ಮ್ ಆಗೋವರೆಗೂ 50% ಆಗುತ್ತೆ ಅನ್ನೋ ನಂಬಿಕೆ ಮೇಲೆ ಎಫರ್ಟ್ ಹಾಕಬೇಕು. ಇದನ್ನ ನೀವೇ ಅಲ್ವಾ ನನಗೆ ಹೇಳ್ಕೊಟ್ಟಿದ್ದು? ನೆನಪಿಲ್ವಾ? ನೀನ್ ಯಾಕೋ ಬಂದೆ ಇಲ್ಗೆ? ಕರೀದೆ ನಾನು ಯಾರ ಮನೆಗೂ ಹೋಗಲ್ಲ ಮಿಸ್ಟರ್. ನೀನೇನು ಯಾರು ಕರೆದವ್ರು ನಮ್ಮನೆಗೆ? ನಿನ್ನ ಸಿಸ್ಟರ್. ಹೌದು ಕಣ, ಸಾಕ್ಷಿನೇ ಬರೋದಕ್ಕೆ ಹೇಳಿದಾಳೆ. ಯಾಕೆ ಬರಕ್ಕೆ ಹೇಳಿದ್ಲು? ಅದನ್ನ ನೀವು ಅವ್ರನ್ನೇ ಕೇಳಬೇಕು. ಒಂದು 5 ನಿಮಿಷ ತಡ್ಕೊಳ್ಳಿ, ಅವರೇ ಬರ್ತಾರೆ, ಕೇಳೋರಂತೆ. ಮೇಡಮ್, ಕೋಲ್ಡ್ ವಾಟರ್ ಕೊಡ್ತೀರಾ? ಕೋಲ್ಡ್ ಜ್ಯೂಸ್ ಕೊಟ್ಟರು ಓಕೆ. ಕೋಲ್ಡ್ ವಾರ್ ನಡೆಯುವಾಗ ಕೋಲ್ಡ್ ಜ್ಯೂಸ್ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಏನಂದೆ? ಸ್ವಾಗತ.
ಇನ್ ಕೇಸ್ ಅವ್ರ ತಂದೆ ಮದುವೆಗೆ ಒಪ್ಕೊಳ್ಳೇ ಇಲ್ಲ ಅಂತ ಇಟ್ಕೋ, ಹಾಗೇನು ಮಾಡ್ತೀಯಾ? ಫ್ರೆಂಡ್ಸ್ ಆಗಿದ್ದು ಬಿಡ್ತೀವಿ. ಅಂದರೆ ಅವ್ರ ತಂದೆ ಒಪ್ಪೋ ತನಕ ಅವನು ನಮ್ಮ ಮನೆಗೆ ಬಂದು ಹೋಗಿ ಮಾಡ್ತಾನೆ ಇರ್ತಾನ? ಎಸ್ ಡ್ಯಾಡ್. ಸುಮ್ಮನೆ ನಾನು ಹೊರಗಡೆ ಮೀಟ್ ಮಾಡಿದ್ರೆ ನಿಮಗೂ ಅನುಮಾನ, ನನಗೂ ಇರಿಟೇಷನ್ನು. ಅದ್ರ ಬದಲು ಅವರು ನಮ್ಮ ಮನೆಗೆ ಬಂದು ನಿಮ್ಮೆಲ್ಲರ ಮುಂದೆ ಮಾತಾಡಿದ್ರೆ ನಿಮ್ಗೇನು ಅಬ್ಜೆಕ್ಷನ್ ಇಲ್ಲ ಅಲ್ವಾ? ಇಲ್ಲ, ಅಬ್ಜೆಕ್ಷನ್ ಇಲ್ಲ. ಸೋ ಸ್ವೀಟ್ ಆಫ್ ಯು ಡ್ಯಾಡ್. ಥ್ಯಾಂಕ್ ಯು ಸೋ ಮಚ್. ಅವನ ಹತ್ರ ಮಾತಾಡುವಂಥದ್ದು ಏನಿದೆ ನಿಮಗೆ? ಅಯ್ಯೋ, ಇದೊಳ್ಳೆ ಕತೆ ಆಯ್ತಲ್ಲ ಡ್ಯಾಡ್. ಫ್ರೆಂಡ್ಸ್ ಅಂದ್ರೆ ಮಾತಾಡೋದಕ್ಕೆ 1000 ಟಾಪಿಕ್ಸ್ ಇರುತ್ತೆ. ಸಿನಿಮಾ ಬಗ್ಗೆ, ಹೈಯರ್ ಸ್ಟಡೀಸ್ ಬಗ್ಗೆ, ಪಾಲಿಟಿಕ್ಸ್ ಬಗ್ಗೆ, ಮದುವೆ ಬಗ್ಗೆ. ಮದುವೆ ಬಗ್ಗೆನಾ? ಎಸ್. ಅದಕ್ಕೆ ಅವ್ರ ಅಪ್ಪ ಒಪ್ಬೇಕಲ್ಲ? ಅದೇ ಡ್ಯಾಡ್. ಇನ್ ಕೇಸ್ ಅವರಪ್ಪ ಮದ್ವೆಗೆ ಒಪ್ಲಿಲ್ಲ ಅಂದ್ರೆ ನಾನು ಯಾರನ್ನ ಮದ್ವೆ ಆಗ್ಬೇಕು ಅಂತ ಡಿಸ್ಕಸ್ ಮಾಡ್ತೀವಿ. ಅದಕ್ಕೆ ನಾವಿದೀವಲ್ಲ. ಕರೆಕ್ಟ್, ನೀವಿದ್ದೀರಾ. ಆದ್ರೆ ರಂಜಿತ್ ಮದ್ವೆ ವಿಷಯನೂ ನಾನು ಸೆಟಲ್ ಮಾಡ್ಬೇಕಲ್ಲ. ಪಾಪ ಇಷ್ಟು ದಿನ ನನ್ನನ್ನೇ ಮದ್ವೆ ಆಗ್ತೀನಿ ಅಂತ ಕಾಯ್ಕೊಂಡಿದ್ರು. ಆರ್ಯ, ರಂಜಿತ್ಗೆ ಹಾಯ್ ಹೇಳಿದ್ಯಾ? ಹಾ, ತುಂಬಾ ಚೆನ್ನಾಗಿ ಹೇಳಿದ್ರು. ವೆರಿ ಗುಡ್. ಕಮಾನ್ ರಂಜಿತ್, ಲೆಟ್ಸ್ ಗೋ. ಎಲ್ಲಿಗೆ? ನನ್ನ ರೂಮ್ಗೆ ಬನ್ನಿ ರಂಜಿತ್. ಎಸ್. ಏನ್ ಸಾಕ್ಷಿ ಇದು? ನೀನ್ ನೋಡಿದ್ರೆ ಅರ್ಜೆಂಟಾಗಿ ಬರಕ್ಕೆ ಹೇಳಿದೆ, ಇಲ್ಲಿ ನೋಡಿದ್ರೆ ನಿಮ್ಮಪ್ಪ, ನಿನ್ನ ತಮ್ಮ, ನಿನ್ನ ಅಜ್ಜಿ ಎಲ್ಲರೂ ನಾನು ಬಂದಿರೋದಕ್ಕೆ ಧಗ ಅಂತ ಉರ್ಕೋತಾ ಇದ್ದಾರೆ. ಉರ್ಕೊಳ್ಳಿ, ನಿಮ್ಮನ್ನ ಬೇಕು ಅಂತಾನೆ ಮನೆಗೆ ಬರೋದಕ್ಕೆ ಹೇಳಿದ್ದು. ಹೊರಗಡೆ ಮೀಟ್ ಮಾಡಿದ್ರೆ ಯಾರನ್ನಾದ್ರೂ ಫಾಲೋ ಮಾಡೋದಕ್ಕೆ ಕಳಿಸ್ತಾರೆ. ಈಗ ಏನು ಮಾಡೋಕ್ಕಾಗಲ್ಲ. ಅದು ಸರಿ. ಅದಿರ್ಲಿ, ಏನ್ ವಿಷಯ ಬರಕ್ಕೆ ಹೇಳಿದ್ದೀನ? ಹೇಳ್ತೀನಿ ರೀ. ಏನಕ್ಕಿತ್ತು? ನಾವು ಮನೆ ಬಿಟ್ಟು ಓಡ್ ಹೋಗಿ ಹೇಗ್ ಮದ್ವೆ ಆಗೋದು ಅಂತ ಪ್ಲಾನ್ ಮಾಡೋದಕ್ಕಿದಲ್ಲ. ಚೆನ್ನಾಗಿದೆ ಸಾಕ್ಷಿ. ನಿಮ್ಮ ಮನೆಯಲ್ಲಿ ನಿನ್ ಬೆಡ್ರೂಮ್ ಅಲ್ಲಿ ಕೂತ್ಕೊಂಡು ನಾವು ಓಡ್ ಹೋಗಿ ಮದುವೆ ಮಾಡ್ಕೊಳ್ಳೋದು ಹೇಗೆ ಅಂತ ಪ್ಲಾನ್ ಮಾಡೋದು. ಹೊರಗಡೆ ನಿಮ್ಮ ಅಪ್ಪನೂ ಗೊತ್ತಾದ್ರೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ ಅಷ್ಟೇ. ಇದು ಪೂರ್ತಿ ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ ರಂಜಿತ್. ನಿಮ್ ತಂದೆ ಒಪ್ಲಿಲ್ಲ ಅಂತ ನೀವೇನಾದ್ರೂ ಮದ್ವೆ ಕೈ ಎತ್ತಿದ್ರೆ ನನಗ್ ಸಾಯೋದೇ ಗತಿ. ಹೇ ಸಾಕ್ಷಿ, ನೀನ್ ನಿನ್ನೆ ಹೇಳಿದ್ಮೇಲೆ ಡಿಸೈಡ್ ಮಾಡಿದ್ದಾಗಿದೆ. ನಮ್ಮ ತಂದೆ ಅಲ್ಲ, ಯಾರೇ ಬಂದು ತಡೆದ್ರು ನಾವು ಮದುವೆ ಆಗೋದನ್ನ ತಪ್ಸಕ್ಕಾಗಲ್ಲ. ನನ್ನ ಕೊನೆ ಉಸಿರೋವರೆಗೂ ನಾನು ನಿನ್ನ ಜೊತೆ ಬದುಕ್ತೀನಿ ಸಾಕ್ಷಿ. ಐ ಲವ್ ಯು ರಂಜಿತ್. ಲವ್ ಯು ಟು ಸಾಕ್ಷಿ. ನಿಮ್ಮ ಮನೇಲಿ ಈ ವಿಷಯ ನಿಮ್ಮ ತಂದೆ ತಾಯಿಗೂ ಗೊತ್ತಾಗದೇ ಇರೋ ಹಾಗೆ ಮೇಂಟೈನ್ ಮಾಡಬೇಕು ನೀವು. ಡೋಂಟ್ ವರಿ, ಅದನ್ನು ನಾನು ಮ್ಯಾನೇಜ್ ಮಾಡ್ತೀನಿ. ನಮ್ಮ ಮದುವೆ ಆದಮೇಲೆ ನಮ್ಮಿಬ್ರು ಮನೇಲೂ ವಿಷಯ ಗೊತ್ತಾಗೋದು. ಡ್ಯಾಡ್, ಆ ರಂಜಿತ್ ಯಾಕೆ ನಮ್ಮ ಮನೆಗೆ ಬಂದಿದ್ದಾನೆ? ಗೊತ್ತಿಲ್ಲ ಆರ್ಯ. ಎಷ್ಟು ರಾಜಾರೋಷವಾಗಿ ಮನೆ ಅಳಿದ್ದರ ಕೋಲ್ಡ್ ಜ್ಯೂಸ್ ಕೊಡಿ ಅಂತ ಬೇರೆ ಕೇಳ್ತಾನೆ. ಅವನ ಮನೆ ಹಳ್ಳಿ ಅನ್ಬೇಡಿ. ಈ ಮನೆ ತೊಳೆಯೋದಕ್ಕೂ ಒಂದು ಲೈಕ್ ಇಲ್ಲ. ಹೊರಗೆ ಹೋದ್ರೆ ನಾನು ಕಂಡುಹಿಡಿತೀನಿ ಅಂತ ಅವನನ್ನ ಇಲ್ಲಿಗೆ ಬರೋಕ್ಕೆ ಹೇಳಿದಾಳೆ ಸಾಕ್ಷಿ. ಅದೆಲ್ಲ ಚಿಕ್ಕನಿಂದ ನೀನ್ ಕೊಟ್ಟಿರೋ ಸಲಿಗೆ ಅವಳಿಗೆ. ದೊಡ್ಡವರು ಚಿಕ್ಕವರು ಅನ್ನೋ ಮರ್ಯಾದೆ ಇಲ್ಲದೆ ಒಬ್ಬರನ್ನು ಒಂದ್ ಮಾತು ಕೇಳ್ದೆ ಅವನ ಮನೆಗೆ ಕರೆದಿದ್ದಾಳೆ. ನಾನು ಏನು ಮಾಡ್ಲಮ್ಮ? ತಾಯಿ ಇಲ್ಲದ ಮಗಳು ಅಂತ ಮುದ್ದಾಗಿ ಬೆಳೆಸ್ದೆ. ದೊಡ್ಡವಳಾದ್ಮೇಲೆ ಹೀಗೆ ನಾನು ಎದುರು ನಿಲ್ತಾಳೆ ಅಂತ ನನಗೇನು ಗೊತ್ತಿತ್ತು? ಹೋಗ್ಲಿ, ಅವನನ್ನ ಇಲ್ಲೇ ಮಾತಾಡ್ಸಿ ಕಳ್ಸೋದ್ ಬಿಟ್ಟು ರೂಮ್ ಒಳಗೆ ಹೋಗಿ ಬಾಗ್ಲ ಹಾಕೊಂಡು ಮಾತಾಡ್ತಾಳೆ. ಛೀ, ನಮ್ಮ ಕಾಲಲ್ಲೆಲ್ಲ ಹೀಗಿರ್ಲಿಲ್ಲಪ್ಪ. ಸ್ವಲ್ಪ ಸುಮ್ಮನಿರ್ತೀಯಮ್ಮ, ಮೊದಲೇ ತಲೆ ಕೆಟ್ಟು ಹೋಗಿದೆ ನನಗೆ. ಏನು ಹಾಗಂದ್ರೆ ಮನೆಗೆ ಹಿರಿಯವಳಾಗಿ ನಾನು ಒಂದು ಮಾತು ಕೇಳಬಾರ್ದಾ? ಸಾಕ್ಷಿ ಇತ್ತು ನನ್ನ ಮಾತು ಕೇಳಲ್ಲ, ನೀನು ನನ್ನ ಮಾತಿಗೆ ಮರ್ಯಾದೆ ಕೊಡಲ್ವಾ? ಹಾಗಲ್ಲಮ್ಮ, ಸ್ಟೇಷನ್ ಅರ್ಥ ಮಾಡ್ಕೊಳ್ಳಿ. ಈಗ ನಾವು ಏನು ಮಾಡೋಕ್ಕಾಗುತ್ತೆ? ಇರಿ ಡ್ಯಾಡ್, ನಾನು ಹೋಗಿ ರೂಮಲ್ಲಿ ಏನು ಮಾತಾಡೋದು ನಮ್ಮ ಮುಂದೆ ಮಾತಾಡಿ ಅಂತ ಕೇಳಿ ಬರ್ತೀನಿ. ಬೇಡ ಇರು ಆರ್ಯ. ನೀನು ಹೋಗಿ ಅವಳನ್ನ ಕರೆದ್ರೆ ಅವಳು ಬಂದು ಗಲಾಟೆ ಮಾಡ್ತಾಳೆ, 1000 ಪ್ರಶ್ನೆ ಕೇಳ್ತಾಳೆ. ನನಗೆ ಉತ್ತರ ಕೊಡೋಕ್ಕಾಗಲ್ಲ. ಯಾಕೆ ಡ್ಯಾಡ್? ಅಜ್ಜಿ ಹೇಳ್ದಂಗೆ ನೀವು ಸಾಕ್ಷಿಗೆ ತುಂಬ ಸಲಿಗೆ ಕೊಡ್ತಿದ್ದೀರಾ. ಅದಕ್ಕೆ ಅವಳು ಇಷ್ಟ ಬಂದಾಗ ಮಾಡ್ತಿದ್ದಾಳೆ. ನೀನೀಗ ಹೋಗಿ ಅವಳನ್ನ ಕರೆದ್ರೆ ಅವಳು ಬಂದು ಗಲಾಟೆ ಮಾಡ್ತಾಳೆ, 1000 ಪ್ರಶ್ನೆ ಕೇಳ್ತಾಳೆ. ಉತ್ತರ ಕೊಡೋಕ್ಕಾಗಲ್ಲ ನನಗೆ. ಹಾಗಂತ ಅವಳು ಮಾಡ್ತೀನಿ ನಾವು ನೋಡ್ಕೊಂಡು ಸುಮ್ಮನೆ ಇರಕ್ಕಾಗುತ್ತಾ? ಸ್ವಲ್ಪ ಏನಾದ್ರೂ ಕಂಟ್ರೋಲ್ ಮಾಡೋದು ಬೇಡವಾ? ಕಂಟ್ರೋಲ್ ಮಾಡಕ್ ಹೋಗಿ ಇಷ್ಟೆಲ್ಲ ಸಮಸ್ಯೆ ಆಗ್ತಿರೋದಮ್ಮ. ಹಾಗಂತ ಇದನ್ನ ಸುಮ್ಮನೆ ಬಿಡಕ್ಕಾಗತ್ತಾ ಡ್ಯಾಡ್? ಆ ರಂಜಿತ್ತು ಸಾಕ್ಷಿಗೆ ಏನೋ ಹೇಳಿ ತಲೆ ಕೆಡಿಸ್ತಾನೆ. ಮುಂದೊಂದು ದಿನ ಹಾರ ಹಾಕೊಂಡ್ಬಂದು ನಮ್ಮ ಮದುವೆನ ಆಯ್ತು ಅಂತ ಖುಷಿಯಿಂದ ಹಾರಾಡ್ತಾಳೆ ಅಷ್ಟೇ. ಹಾಗೇನಾದ್ರೂ ಮಾಡಿದ್ರೆ ಅವರಿಬ್ರು ಸಾಯಿಸಿ ನಾನು ಸತ್ತೋಗ್ತೀನಿ. ಹೋಗ್ಲಿ ಬಿಡು ಸೂರ್ಯ, ಸಮಾಧಾನ ಮಾಡ್ಕೋ.
ಮುಂಬೈನಲ್ಲಿ ಕಲ್ಪನಾ ಚೌಲಾ, ಹೈದರಾಬಾದಲ್ಲಿ ಮಾನ್ಸಾ ರೆಡ್ಡಿ. ನಾವು ಆ ಊರಿಗೆ ಹೋದ್ರೆ ಅವರಿಬ್ರು ಮನೇಲಿ ಇರ್ಬೋದು. ನಾನು ಅವ್ರಿಗೆ ಈಗಲೇ ಮೇಲ್ ಮಾಡ್ಬಿಡ್ತೀನಿ. ನಿಮ್ಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಏನೂ ಇಲ್ಲ ಅಲ್ವಾ? ಅಲ್ಲ ಸಾಕ್ಷಿ, ಬೇರೆ ಊರಲ್ಲಿ ಹೋಗಿ ಬದುಕೋ ಅವಶ್ಯಕತೆ ಇದೆಯಾ? ಇಲ್ಲೇ ಇರ್ಬೋದಲ್ವಾ? ಇಲ್ಲೇ ಇದ್ರೆ ತಂದೆ ತಾಯಿ ಸೆಂಟಿಮೆಂಟ್ ನಮ್ಮನ್ನು ಡಿಸ್ಟರ್ಬ್ ಮಾಡುತ್ತೆ. ಮದುವೆ ಆದ್ಮೇಲೂ ನಮ್ಮನ್ನು ದೂರ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಆದರೆ ಎಷ್ಟು ದಿವಸ ಅಂತ ಬೇರೆ ಊರಲ್ಲಿ ಇರೋಕ್ಕಾಗುತ್ತೆ? ಒಂದಲ್ಲ ಒಂದಿನ ವಾಪಸ್ ಬರಲೇಬೇಕಲ್ವಾ? ಅದ್ರ ಬದಲು ಇಲ್ಲೇ ಇಟ್ಕೊಂಡು ದುಡಿಬೋದಲ್ಲ? ಈ ಊರಿಂದ ಹೊರಟ್ರೆ ಮಿನಿಮಮ್ 5 ವರ್ಷ ಇವ್ರಿಗೆ ವಾಪಸ್ ಬರಬಾರ್ದು. ಅಂದರೆ ನಾವು 5 ವರ್ಷ ಬೇರೆ ಊರಲ್ಲಿ ಇರಬೇಕಾ? ಯಾಕೆ ಕಷ್ಟ ಅನ್ನಿಸ್ತಿದ್ಯಾ? ಕಷ್ಟ ಅಂತಲ್ಲ, ಅವಶ್ಯಕತೆ ಇಲ್ವಲ್ಲ ಅಂತ. ಖಂಡಿತ ಅವಶ್ಯಕತೆ ಇದೆ. ನಾವು ಫೈನಾನ್ಷಿಯಲಿ ಸೆಟಲ್ ಆದ್ಮೇಲೆ ಈ ಊರಿಗೆ ವಾಪಸ್ ಬರ್ತಾ ಇರೋದು. ಅದು ಸರಿ, ಆದರೆ ಮದುವೆ ಆದಮೇಲೆ ಅಟ್ಲೀಸ್ಟ್ 1 ವರ್ಷನಾದರೂ ನೆಮ್ಮದಿಯಾಗಿರ್ಬೇಕಲ್ವಾ? ನನಗೆ ನಿಮ್ಮ ತಂದೆ ದುಡ್ಡಲ್ಲಿ ಬದುಕಕ್ಕೆ ಇಷ್ಟ ಇಲ್ಲ ರಂಜಿತ್. ನಿಮ್ಮ ಸಂಪಾದನೆಯಲ್ಲಿ ಬದುಕಬೇಕು ಅನ್ನೋ ಆಸೆ ನಂದು. ನಿನ್ನ ಸೆಂಟಿಮೆಂಟ್ ನಂಗೆ ಅರ್ಥ ಆಗ್ತಿದೆ ಸಾಕ್ಷಿ. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ನಾವು ಯಾವುದೋ ಗುರುತು ಪರಿಚಯ ಇಲ್ದಿರೋ ಊರಿಗೆ ಹೋಗಿ 0 ಇಂದ ಲೈಫ್ ಶುರು ಮಾಡೋಕ್ಕಾಗತ್ತಾ? ಯಾಕಾಗಲ್ಲ? ಚಾಲೆಂಜ್ ಆಗಿ ತಗೊಳ್ಳಿ. ನಿಮ್ಮ ಕೈಲಿ ದುಡಿಯೋಕ್ಕಾಗಲ್ವಾ? ದುಡಿಯೋಕ್ಕಾಗಲ್ಲ ಅಂತ ಕಿರ್ಚ್ಬೇಡಿ, ಮೆತ್ತಗೆ ಮಾತಾಡಿ. ದುಡಿಯೋಕ್ಕಾಗಲ್ಲ ಅಂತಲ್ಲ, ನೀನೇ ಅರ್ಥ ಮಾಡ್ಕೋ. ಇಲ್ಲೇನು ಮಾಡ್ತಿದ್ದೀರಾ? ನಿಮಗೆ ಕುಡಿಯೋಕೆ ಏನಾದರೂ ಬೇಕಾ ಅಂತ ಕೇಳಕ್ಕೆ ಬಂದೆ. ಹಾಗಿದ್ರೆ ಸೀದಾ ಡೋರ್ ನಾಕ್ ಮಾಡ್ಬೋದಿತ್ತಲ್ಲ. ಡೋರ್ ನಾಕ್ ಮಾಡೋಣ ಅಂತ ಇದ್ದೆ, ಅಷ್ಟೊಂದು ನೀನೇ ಬಾಗಿಲು ತೆಗ್ಬಿಟ್ಟೆ. ಓಹ್, ನಿಮ್ಗೇನಾದರೂ ಬೇಕಾ ರಂಜಿತ್? ಬೇಡ, ಈಗಷ್ಟೇ ಜ್ಯೂಸ್ ಕುಡಿದ್ನಲ್ಲ. ಏನು ಬೇಡ? ಸರಿ, ಬೇಡ ಅನ್ನಲ್ಲ, ಹೊರಡಿ. ಸರಿ. ಅಜ್ಜಿ, ಅವ್ರು ಏನು ಮಾತಾಡ್ತಿದ್ರು? ಏನಾದರೂ ಗೊತ್ತಾಯ್ತಾ? ಇಲ್ಲ ಕಣೋ, ಸಾಕ್ಷಿಗೆ ಡೌಟ್ ಬಂದ್ಬಿಟ್ಟು ಬಾಗಿಲು ತೆಗೆದ್ಬಿಟ್ಲು. ಆ ಹಾಳಾದವನು ನಮ್ಮ ಸಾಕ್ಷಿನ ಮೀಟ್ ಮಾಡಬಾರ್ದು ಅಂತ ಏನೇನೋ ಪ್ರಯತ್ನ ಪಟ್ಟೆ. ಆದರೆ ಈಗ ಅವನು ರಾಜಾರೋಷವಾಗಿ ನಮ್ಮ ಮನೆಯಲ್ಲೇ ಸಾಕ್ಷಿ ರೂಮಲ್ಲಿ ಬಾಗಿಲು ಹಾಕೊಂಡು ಕೂತ್ಕೊಂಡು ಆರಾಮಾಗಿ ಮಾತಾಡ್ತಾನೆ. ಎಂಥ ಹೆಲ್ಪ್ಲೆಸ್ ಸಿಚುವೇಶನ್ ಅಂದರು. ಛೇ, ಬರ್ತೀನಿ ಸರ್. ಹಾಂ, ಅಪ್ರೂಪಕ್ಕೆ ಮನೆಗೆ ಬಂದಿದ್ದಾರೆ. ಊಟ ಮಾಡ್ಕೊಂಡು ಹೋಗು ಅಂತ ಹೇಳಬಾರ್ದಾ? ಸರಿ, ಊಟ ಮಾಡ್ಕೊಂಡು ಹೋಗಿ. ದೊಡ್ಡವ್ರು ಹೇಳಿದ್ಮೇಲೆ ಕೇಳದೆ ಇರೋಕ್ಕಾಗತ್ತಾ? ಊಟ ಮಾಡ್ಕೊಂಡೇ ಹೋಗ್ತೀನಿ ಸರ್. ತಾಟೆ ಹಾಕಮ್ಮ. ಥ್ಯಾಂಕ್ ಯು ಡ್ಯಾಡ್. ಬನ್ನಿ ರಂಜಿತ್. ಸೂರ್ಯ, ನೀನು ಬಾ ಊಟಕ್ಕೆ. ನನಗೆ ಹಸುವಿಲ್ಲ. ರಂಜಿತ್ ಮನೆಗೆ ಬಂದಿರೋ ಖುಷಿಗೆ ಡ್ಯಾಡಿಗೆ ಹೊಟ್ಟೆ ತುಂಬ ಹೋಗಿದೆ ಅನ್ಸುತ್ತೆ ಅಲ್ವಾ ಡ್ಯಾಡ್? ನಿಮಗೆ ಹಸಿವಿದೆ ಅಂತ ನನಗೆ ಗೊತ್ತು. ಕೋಪನ ಊಟದ ಮೇಲೆ ತೋರಿಸ್ಬಾರ್ದು ಡ್ಯಾಡ್. ಬನ್ನಿ ಊಟ ಮಾಡಿ. ಬನ್ನಿ ಡ್ಯಾಡ್, ಊಟ ಮಾಡಿ. ಅಯ್ಯೋ ಬನ್ನಿ. ನೀವು ಯಾವ ಕಾಲೇಜಲ್ಲಿ ಓದಿದ್ದು? ಗೋವರ್ಧನ್ ದಾಸ್ ಕಾಲೇಜ್ ಸರ್. ಓಹ್, ಐ ಸಿ. ನಾನು ಅಲ್ಲೇ ಎಂ ಕಾಮ್ ಮಾಡಿದ್ದು. ಓ ಹೌದಾ? ಜರ್ನಲಿಸ್ಟ್ ರಾಜೀವ್ ಲೋಚನ್ ಅವ್ರ ಮಗಳು ನಿಮ್ಗೆ ಗೊತ್ತಿರಬೇಕಲ್ವಾ? ಸೌಜನ್ಯ. ಯಾಕೆ ಊಟ ಮಾಡೋದು ನಿಲ್ಲಿಸ್ಬಿಟ್ರಿ? ಮಾಡಿ. ರಂಜಿತ್,
ವೆಲ್ ಡನ್ ಡ್ಯಾಡ್. ಅಯ್ಯೋ, ನಿನ್ನ ಮೊಬೈಲಿಗೆ ಫೋನ್ ಮಾಡಿದ್ದೆ, ಸ್ಕೂಲ್ ಲ್ಯಾಂಡ್ ಲೈನಿಗೆ ಫೋನ್ ಮಾಡಿದ್ದೆ, ಎಲ್ಲಿ ಹೋಗಿದ್ಯಪ್ಪ ನೀನು? ಅಂತ ತಲೆ ಹೋಗುವಂತ ವಿಷಯ ಏನಿವಾಗ? ಏನಿಲ್ಲ, ಇಷ್ಟೊತ್ತು ನಿಮ್ಮಮ್ಮ ನನ್ನ ಮಗ ಎಲ್ಲಿ ಹೋಗಿದ್ದಾನೋ ಏನೋ, ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ಒದ್ದಾಡ್ತಾ ಇದ್ಲು. ಈ ಜಾತ್ರೆಯಲ್ಲಿ ಮಕ್ಕಳು ಕಳ್ಸೋದಾಗ ಒದ್ದಾಡ್ತಾರಲ್ಲ ತಾಯಂದ್ರು, ಆ ಥರ ಟೆನ್ಷನ್ ಮಾಡ್ಕೊಂಡಿದ್ಲು. ಎಲ್ಲೋ ಹೋಗಿದ್ದೆ ಬಿಡಿ. ಇವತ್ತು ಸೂರ್ಯ ರಾಜಶೇಖರ್ ನನ್ನ ಹಳೆ ಗರ್ಲ್ ಫ್ರೆಂಡ್ ಸೌಜನ್ಯ ಬಗ್ಗೆ ಕೇಳ್ದ. ಸೌಜನ್ಯ? ಓ, ಅದೇ ನೀನು ಸಿಗಲಿಲ್ಲ ಅಂತ ಸೂಸೈಡ್ ಮಾಡ್ಕೊಳಲ್ಲ ಅವಳ ಬಗ್ಗೆನಾ? ಅದೇ ಸೌಜನ್ಯ. ಜರ್ನಲಿಸ್ಟ್ ರಾಜೀವ್ ಲೋಚನ್ ಅವ್ರ ಮಗಳು ಸೌಜನ್ಯ. ಈ ಸಾಕ್ಷಿ ತರನೇ ಅವಳನ್ನು ಬುಟ್ಟಿಗೆ ಹಾಕು ಅಂತ ಹೇಳಿದ್ರಿ. ನಾನು ಪ್ರೀತಿ ನಾಟಕ ಆಡಿದೆ, ಅವಳು ನಂಬಿದ್ಲು. ಸ್ವಲ್ಪ ದಿನ ಆದ್ಮೇಲೆ ಸತ್ ಹೋದ್ಲು. ಪೊಲೀಸ್ನವರು ಮರ್ಡರ್ ಇರ್ಬೋದು ಅಂತ ಅನುಮಾನ ಪಟ್ರು, ಆದ್ರೆ ಯಾವುದು ಕ್ಲೂ ಸಿಕ್ಲಿಲ್ಲ ಅಂತ ಕೇಸ್ನ ಕ್ಲೋಸ್ ಮಾಡಿದ್ರು ಅಂತ ಕೇಳ್ಪಟ್ಟೆ. ಹೇಗೆ ಸತ್ಲವಳು? ಇನ್ ಯಾಕೆ ಸಾಯ್ತಾಳೆ? ಸೂಸೈಡ್ ಮಾಡ್ಕೊಂಡ್ಲು. ಅವಳಿಗೆ ಸೈಕಾಲಜಿಕಲ್ ಪ್ರಾಬ್ಲಮ್ ಇತ್ತು ಅಂತ ನಾನು ನೀನು ಟಿವಿ ನೋಡ್ಬೇಕಾದ್ರೆ ನ್ಯೂಸ್ ಅಲ್ಲಿ ಬಂತಲ್ಲ, ಯಾಕೆ ಮರ್ತ್ಬಿಟ್ಯಾ? ಇಂಪಾಸಿಬಲ್ ಡ್ಯಾಡ್. ಅವಳು ರ್ಯಾಂಕ್ ಸ್ಟೂಡೆಂಟು, ತುಂಬಾ ಬ್ರಿಲಿಯಂಟು, ತುಂಬಾ ಧೈರ್ಯಸ್ಥ ಹುಡುಗಿ. ಅಂತ ಹುಡುಗಿ ಸೂಸೈಡ್ ಮಾಡ್ಕೋತಾಳೆ ಅಂದ್ರೆ ನಂಬೋದು ಕಷ್ಟ. ಈಗ ಯಾಕಪ್ಪ ಆ ವಿಷಯ? ಅವಳು ಸಾವಿನ ಬಗ್ಗೆ ಅನುಮಾನ ಪಡ್ತಾ ಇದ್ದ ಫೈಲೇ ಮೂಲೆ ಸೇರಾಯಿತು. ತನಗೆ ಸೌಜನ್ಯ ಅನ್ನೋ ಒಬ್ಳು ಮಗಳಿದ್ಲು ಅನ್ನೋದನ್ನ ಅವರಪ್ಪ ಮರೆತು ಬಿಟ್ಟಿದ್ದಾನೆ. ಅಂತದ್ರಲ್ಲಿ ನೀನು? ಆದ್ರೆ ಆ ಸೂರ್ಯ ರಾಜಶೇಖರ್ ಇವತ್ತು ಆ ಸೌಜನ್ಯ ಬಗ್ಗೆ ನನ್ನ ಹತ್ರ ಕೇಳ್ದ. ಅಂದ್ರೆ ಅವನಿಗೆ ನನಗೂ ಅವಳಿಗೂ ಲಿಂಕ್ ಇತ್ತು ಅಂತ ಡೌಟ್ ಬಂದಿದೆ. ಅವನಿಗೆ ಈ ವಿಷಯ ಹೇಗೆ ಗೊತ್ತಾಯ್ತು? ಹೌದಾ? ಈ ವಿಷಯ ಅವನಿಗೆ ಯಾಕೆ ಗೊತ್ತಾಯ್ತು? ಹೇಗೆ ಅಂತ ನನಗೂ ಗೊತ್ತಿಲ್ಲ ಡ್ಯಾಡ್. ಆದ್ರೆ ಇವತ್ತು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕೇಳ್ದ. ನನಗಂತೂ ತುಂಬಾ ಭಯ ಆಗೋಯ್ತು. ಸೂರ್ಯ ಎಲ್ಲಿ ಸಿಕ್ಕಿದ್ದ ನಿನಗೆ? ಇವತ್ತು ಸಾಕ್ಷಿನ ಮೀಟ್ ಮಾಡಕ್ಕೆ ಸೂರ್ಯ ಅವ್ರ ಮನೆಗೆ ಹೋಗಿದ್ದೆ. ಸೂರ್ಯನ ಮನೆಗೆ ಹೋಗಿದ್ಯಾ? ಹಾ, ಇವತ್ತು ಸೂರ್ಯ ಅವ್ರ ಮನೆಯಲ್ಲಿ ಊಟ ಮಾಡುವಾಗ ಆರ್ಯ ಸೂರ್ಯ ಇಬ್ರು ಕೇಳಿದ್ರು, ನಿಮಗೆ ಪತ್ರಕರ್ತ ರಾಜೀವ್ ಅವ್ರ ಮಗಳು ಸೌಜನ್ಯ ಚೆನ್ನಾಗಿ ಗೊತ್ತಿರ್ಬೇಕಲ್ವಾ ಅಂತ. ಅಂದ್ರೆ ಅವರಿಬ್ಬರಿಗೂ ಸೌಜನ್ಯ ವಿಷಯ ಗೊತ್ತಾಗಿದೆ ಡ್ಯಾಡ್. ಅವರಷ್ಟು ಕಾನ್ಫಿಡೆಂಟ್ ಆಗಿ ಫರ್ಮ್ ಆಗಿ ಕೇಳ್ತಿದ್ದಾರೆ ಅಂತಂದ್ರೆ ಅಪ್ಪ ಮಗ ಇಬ್ರು ನಾನು ಸೌಜನ್ಯ ಕ್ಲೋಸ್ ಆಗಿದ್ದಿದ್ರೆ ಎಲ್ಲ ಡೀಟೇಲ್ಸು ಕಲೆಕ್ಟ್ ಮಾಡಿದ್ದಾರೆ ಅನ್ಸುತ್ತೆ. ನನ್ನ ಮೇಲೆ ಡೌಟ್ ಬಂದಿರುತ್ತೆ ಅವ್ರಿಗೆ. ಅವ್ರು ಕೇಳ್ತಿದ್ರೆ ಒಂದು ಕ್ಷಣ ಹಾಗೆ ಭಯ ಆಗೋಯ್ತು ನನಗೆ. ಅಂದ್ರೆ ಭಯದಲ್ಲಿ ಎಲ್ಲ ಬಾಯ್ ಬಿಟ್ಬಿಟ್ಯಾ? ಇಲ್ಲ ಡ್ಯಾಡ್, ಏನು ಹೇಳಬೇಕು ಅಂತಾನೆ ಗೊತ್ತಾಗ್ಲಿಲ್ಲ, ಎದ್ದು ಬಂದ್ಬಿಟ್ಟೆ. ಏನೋ ಹೀಗೆ ಮಾಡಿದ್ರೆ ನೀನು ಹಾಗೆ ಎದ್ದು ಬಂದ್ರೆ ನಿನ್ನ ಮೇಲೆ ಅನುಮಾನ ಜಾಸ್ತಿ ಆಗಲ್ವಾ ಅವರಿಗೆ? ಇಲ್ಲ ಡ್ಯಾಡ್, ಬೇರೆ ದಾರಿ ಕಾಣಿಸ್ಲಿಲ್ಲ ನನಗೆ. ಏನು ಮಾಡಲಿ ನಾನು? ನೀನಾಗ ನೀನೇ ಹುಲಿ ಬೋನಿಗೆ ಹೋಗಿ ಬಾಯಿ ಕೊಟ್ಟು ಬೇರೆ ದಾರಿ ಕಾಣಲಿಲ್ಲ ಅಂತಂದ್ರೆ ಏನೋ ಅರ್ಥ? ಛೇ, ಫಸ್ಟ್ ಆಫ್ ಆಲ್ ನೀನು ಆ ಸೂರ್ಯನ ಮನೆಗೆ ಯಾಕೆ ಹೋಗಿದ್ದೆ? ಯಾಕೆ ಹೋಗಿದ್ದೆ? ಯಾಕೆ ಹೋಗ್ಬಾರ್ದು? ಅವ್ರ ಮನೆ ಏನು ಪಾಕಿಸ್ತಾನದಲ್ಲ ಇದೆ? ಸಾಕ್ಷಿ ವಿಷಯನ ನಿನ್ನ ಮನಸ್ಸಿನಿಂದ ತೆಗೆದು ಹಾಕು ಅಂತ ಹೇಳಿದ್ನಲ್ಲ, ಮರ್ತು ಬಿಟ್ಯಾ? ಅಯ್ಯೋ, ನೀವು ಕೊಟ್ಟ ಎಚ್ಚರಿಕೆನ ಮರೆಯೋದಾಗುತ್ತೆ ಡ್ಯಾಡ್. ನಾನು ಕಣ್ಣು ಮುಚ್ಚಿದ್ರೆ ದುಸ್ವಪ್ನ ತರ ಕಾಡ್ತಿದೆ ನನ್ನ. ಸಾಕ್ಷಿನ ಮದುವೆ ಆಗೋ ವಿಷಯನ ನನ್ನ ಮನಸ್ಸಿನಿಂದ ತೆಗೆದು ಹಾಕಿದ್ದೀನಿ ನಾನು. ಮತ್ತೆ ಯಾರು ಮೀಟ್ ಮಾಡಕ್ ಹೋಗಿದ್ದೆ ಅವ್ರ ಮನೆಗೆ? ಸಾಕ್ಷಿನೇ ಮೀಟ್ ಮಾಡಕ್ ಹೋಗಿದ್ದೆ. ಚೆನ್ನಾಗಿದೆ ಕಣಯ್ಯ, ಸಾಕ್ಷಿನ ಮನಸ್ಸಿನಿಂದ ತೆಗೆದು ಹಾಕಿದ್ದೀನಿ ಅಂತ ಹೇಳ್ತೀಯ, ಸಾಕ್ಷಿನೇ ಮೀಟ್ ಮಾಡಕ್ ಹೋಗಿದ್ದೆ ಅಂತ ಹೇಳ್ತೀಯ. ಏನ್ ಆಟ ಆಡ್ತಿದ್ಯಾ? ಏನ್ ನಿನ್ ಮಾತಿನ ಅರ್ಥ? ಸಾಕ್ಷಿನ ನನಗೆ ಮದುವೆ ಮಾಡ್ಕೊಡಿ ಅಂತ ಕೇಳಕ್ ಹೋಗಿರಲ್ಲ ಡ್ಯಾಡ್, ಒಬ್ಬ ಫ್ರೆಂಡ್ ಆಗಿ ಹೋಗಿದ್ದೆ ಅಷ್ಟೇ. ಲೇ ರಂಜಿತ್, ಒಬ್ಬ ಫ್ರೆಂಡು ಪ್ರೇಯಸಿ ಆಗಬಹುದು, ಆದರೆ ಒಬ್ಬ ಪ್ರೇಯಸಿ, ಅದು ಮದುವೆ ಮುರಿದು ಬಿದ್ದು ಹೋದ ಪ್ರೇಯಸಿ, ಫ್ರೆಂಡ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಿಜ ಹೇಳು, ನಿನ್ನ ಮನಸ್ಸಿನಲ್ಲಿ ಬೇರೆ ಏನು ಸ್ಕೀಮ್ ಹಾಕ್ತಾ ಇಲ್ವಾ? ನಿದ್ದೆಲೂ ಸ್ಕೀಮ್ ಹಾಕೋದಕ್ಕೆ ಬರೋದು ನಿಮ್ಮೊಬ್ಬರಿಗೂ ಮಾತ್ರ. ನಾನು ಯಾರನ್ನಾದ್ರೂ ಮರಿಬೇಕು ಅಂತ ಡಿಸೈಡ್ ಮಾಡಿದ್ರೆ ಮರ್ತ ಹಾಗೇನೆ ಮತ್ತೆ ನೆನೆಸ್ಕೊಳ್ಳೋಕೆ ಇಷ್ಟಪಡಲ್ಲ ಅವ್ರನ್ನ. ನನ್ನ ಲೈಫಿಂದ ಸಾಕ್ಷಿ ಎಕ್ಸಿಟ್ ಆಗಿದ್ದಾಯ್ತು. ನೋಡು, ಇದೇ ಕೊನೆ. ಇನ್ನೊಂದು ಸರ್ತಿ ನೀನು ಸಾಕ್ಷಿನ ಆಚೆ ಮೀಟ್ ಮಾಡೋದಾಗ್ಲಿ, ಇಲ್ಲ ಫ್ರೆಂಡ್ಶಿಪ್ ನೆಪದಲ್ಲಿ ಆ ಸೂರ್ಯನ ಮನೆಗೆ ಹೋಗೋದಾಗ್ಲಿ ಮಾಡೋದಕ್ಕೆ ಹೋಗ್ಬೇಡ. ಏನ್ ಡಿಕ್ಟೇಟರ್ಶಿಪ್ಪಾ? ನಗನಗುತ್ತಾ ಕೇಳಿದ್ರೆ ಫ್ರೆಂಡ್ಶಿಪ್ಪು, ಇಲ್ಲ ಅಂದರೆ ಡಿಕ್ಟೇಟರ್ಶಿಪ್ಪು. ನಿನಗೆ ಹೇಗೆ ಅನುಕೂಲನೋ ಹಾಗೆ. ನಿನಗೆ ಒಳ್ಳೇದನ್ನು ಮಾಡ್ತಾ ಇದ್ದೀನಿ, ಅರ್ಥ ಮಾಡ್ಕೊ. ನಾನು ನಿನ್ನ ತಂದೆ. ಯಾವ ತಂದೆ? ಒಳ್ಳೆ ರೇಟ್ ಬಂದರೆ ನನ್ನನ್ನೇ ಮಾರ್ಬಿಡ್ತೀರ ಅನ್ಸುತ್ತೆ ನೀವು. ಮಗನ ಫೀಲಿಂಗ್ಸ್ನು ತಕ್ಕಡಿಲಿ ಹಾಕಿ ತೂಗಿ ವ್ಯಾಪಾರ ಮಾಡುವಂಥ ಶಿಸ್ತಿನ ವ್ಯಾಪಾರಸ್ಥರು ನೀವು.
ನನ್ನನ್ನು ಹೆದ್ರ ಹಾಕೊಂಡ್ರೆ ಬದುಕಕ್ಕೆ ಬಿಡಲ್ಲ ಅಂತ ವಾರ್ನ್ ಮಾಡ್ತೀರಾ? ಯಾವಳು ನಾವು ತೋರಿಸಿ ಬುಟ್ಟಿಗೆ ಹಾಕೋ ಲವ್ ಮಾಡು ಅಂತ ಹೇಳಿದ್ರೆ ಮಾಡಬೇಕು. ಅವಳು ಸರಿಯಿಲ್ಲ ಬಿಟ್ಟು ಬಾ ಅಂದರೆ ಬರ್ತಾ ಇರಬೇಕು ಅಲ್ಲ? ನಿಮ್ಮ ಪ್ರಕಾರ ನಾವು ನಿಮ್ಮ ಕೈಯಲ್ಲಾಡೋ ಬೊಂಬೆಗಳು. ನಮ್ಮ ಫೀಲಿಂಗ್ಸ್ಗೆ ಬೆಲೆನೇ ಇಲ್ವಲ್ಲ ಸರ್. ಒಂದು ಪ್ರಾಬ್ಲಮ್ ಇಂದ ಆಚೆ ಬಂದಾಯ್ತು ಅಂತಿದ್ದಾಗೆ ಇನ್ನೊಂದು ಗಂಡಾಂತರ ಶುರು. ಸತ್ತೋದ ಫೈಲ್ಗೆ ಜೀವ ಬರ್ತೋದ್ರಿಂದ ಆ ಸೂರ್ಯ ಯಾಕೆ ಟೈಮ್ ವೇಸ್ಟ್ ಮಾಡ್ತಿದ್ದಾನೆ? ಸೌಜನ್ಯ ಕೇಸ್ ಏನಾದರೂ ರೀಓಪನ್ ಮಾಡ್ತಾ ಇದ್ದಾನ? ಹಾಗೇನಾದರೂ ಮಾಡಿದರೆ ರಂಜಿತ್ಗಿಂತ ಮೊದಲು ನಾನು ಜೈಲಿಗೆ ಹೋಗ್ಬೇಕಾಗತ್ತೆ. ಒಂದು ಕಡೆ ಹಳದ ಅರ್ಪಿತನ ಕಾಟ, ಇನ್ನೊಂದು ಕಡೆ ಈ ಸೂರ್ಯನ ಟಾರ್ಚರ್. ಯಾವುದನ್ನು ಸಹಿಸ್ಕೊಳ್ಳಿ, ಯಾವುದನ್ನು ಬಿಡ್ಲಿ, ತಲೆ ಚಚ್ಕೋಬೇಕು.